ಅವರೆಲ್ಲವನ್ನ ಬಿಟ್ಟು ಎಲ್ಲ ಕೆಲಸ ಯಾರು? ಋಷಿಮುನಿಗಳು ಸಮಾಧಿ ಅವಸ್ಥೆಯಲ್ಲಿದ್ದವರು. ಸಮಾಧಿ ಅವಸ್ಥೆ ಅಂತಂದರೆ ಒಳಗೆ ದೇವರನ್ನು ಕಾಣ್ತಾ ಇದ್ದಾಗ ಏನೇ ಅವರ ಪಕ್ಕದಲ್ಲಿ ಭೈರಿ ತಾಡನ ಏನು ಮಾಡಿದರೂ ಅವ್ರಿಗೆ ಎಚ್ಚರಿಕೆ ಆಗುವುದಿಲ್ಲಂತೆ. ಒಳಗೆ ದೇವರನ್ನು ನೋಡ್ತಾ ಇದ್ದ ಆನಂದದಲ್ಲಿ ಇಡೀ ಪ್ರಪಂಚವನ್ನೇ ಮರೆತು ಬಿಟ್ಟಿರ್ತಾರೆ. ಅಂಥವರ ಕಿವಿಗೂ ದೇವರ ವೇಣುನಾದ ಕೇಳಿದಾಗ ಎದ್ದು ಕುಣಿದ್ರಂತೆ ಋಷಿಮುನಿಗಳು. ಆದ ಲಾಭ ಏನು ಅಂದರೆ ಹೃದಯ ಗದ್ದುಗೆಯಲ್ಲಿರುವ ದೇವರನ್ನು ಒಲಿಸಿಕೊಂಡು ಮೋಕ್ಷವನ್ನೇ ಪಡೆದರು ಅಂತ. ಹಾಗಾಗಿ ಇತರ ರಾಗ ವಿಸ್ಮಾರಣಂ ಋಣಾಂ ಇತರ ವೀರನಸ್ತೆ ಅಧರಾಮೃತಂ, ನಿನ್ನ ಅಧರಾಮೃತವನ್ನು ನಮಗೆ ಸ್ವಲ್ಪ ಕೊಟ್ಟು ಉದ್ಧಾರ ಮಾಡು. ಹೀಗೆಲ್ಲ ಬಿಡಬಾರ್ದು ಕೃಷ್ಣ. ಅಟತಿ ಯದ್ಭವಾನ್ ಅಹ್ನಿಕಾನನಂ ತ್ರುಟಿಯುಗಾಯತೆ ತ್ವಾಮಪಶ್ಯತಾಂ ಕುಟಿಲಕುಂತಲಂ ಶ್ರೀಮುಖಂಚತೆ ಜಡವದೀಕ್ಷತಾಂ ಪಕ್ಷ್ಮನುದೃಶಾಂ. ನಮ್ಮ ಅವಸ್ಥೆ ಹೇಳ್ತೀವಿ ಕೇಳು ಕೃಷ್ಣ. ಅಟತಿ ಯದ್ಭವಾನ್ ಅಹ್ನಿಕಾನನಂ, ಹಗಲಾದ ಕೂಡಲೇ ನಮ್ಗೆ ಯಾಕೆ ಹಗಲಾಗತ್ತೋ ಅನ್ಸುತ್ತೆ. ಯಾಕೆ? ಬೆಳಗಾದ ಕೂಡಲೇ ನೀನು ಗೋವುಗಳನ್ನು ಕಟ್ಕೊಂಡು ಹೊರಟೋಗ್ತೀವಿ. ನೀನು ಹೋದ ಮೇಲೆ ನಮಗೆ ಒಂದೊಂದು ಕ್ಷಣವೂ ಒಂದೊಂದು ಯುಗ ಯುದ್ಧ ಆಗಿರುತ್ತೆ. ಹರಿವಾಸರದ ದ್ವಾದಶಿ ಯುದ್ಧ ಕೂತಿರ್ತೀವಿ, ಆಯ್ತಾ 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 ಅಂಥೇಳಿ, ಅಥವಾ ಕೃಷ್ಣಾಷ್ಟಮಿ ಪಾಲನೆ ಕಾದ ಹಾಗೆ ಆಯ್ತಾ 5:45 ಆಯ್ತಾ ಅಂಥೇಳಿ. ಹಾಗೆ ತ್ರುಟಿ ಯುಗಾಯತೆ, ತ್ರುಟಿ ಅನ್ನೋದು ಒಂದು ಕಾಲ ವಿಶೇಷ, ಅತೀ ಸಣ್ಣ ಕಾಲ. ಆ ಕಾಲ ವಿಶೇಷವು ನಮಗೇನಾಗತ್ತೆ, ಕೃಷ್ಣ ತ್ರುಟಿ ಯುಗಾಯಿತು ತಾಮಪಶ್ ಯುಗದಂತೆ ಭಾಸ ಆಗತ್ತೆ. ಅದು ತುಂಬ ಕಷ್ಟದಲ್ಲಿದ್ದಾಗ, ತುಂಬ ನೋವಿದ್ದಾಗ ಹೊತ್ತು ಹೋಗೋದಿಲ್ಲ. ಒಂದೊಂದು ಕ್ಷಣವೂ ಯುಗದಂತೆ ಇರುತ್ತೆ. ಕೃಷ್ಣನನ್ನು ಕಳೆದುಕೊಂಡವರಿಗೆ ಆ ಒಂದು ಅನುಭವ ಇರೋದಂತೆ. ಸ್ವಾಮಿ ನೀನು ಹೀಗೆ ಹೋದರೆ ಗತಿ ಏನೋ? ಅಚ್ಯುತನಂತನನ್ನು ನಮ್ಮವನೆಂದು ನೆಚ್ಚಿಕೊಂಡಿದ್ದೇವೆಮ್ಮ, ಮೆಚ್ಚಿದ ಬಾಲಯರಿಗೆ ಹುಚ್ಚು ಹಿಡಿಸಿ ಕ್ರೂರ ಹೆಚ್ಚಿದ ಮಾತನು ಕೊಚ್ಚಿ ಪೋದ ಮೇಲೆ ವಾಸಕ್ಕೆ ಯೋಗ್ಯವಲ್ಲ ಗೋಕುಲವಿನ್ನು ಬೇಸರವಾಯಿತಲ್ಲ. ನಳಿನಾಕ್ಷ ಮಧುರೆಗೆಂದು ಹೋಗುವಂಥ ಸುಳಿವು ತಿಳಿಯಲಿಲ್ಲವೋ, ಅಲಿಗಿಳಿ ಕೋಗಿಲೆ ಗಳರವನು ಕೇಳಿ ಗಳಿಗೆ ಕಳೆವುದೊಂದು ಯುಗವಾದ ಬಳಿಕಿನ್ನು. ತ್ರುಟಿಯುಗಾಯತೆ ತ್ವಾಂ ಅಪಶ್ಯತಾಂ ಅನ್ನೋದನ್ನು ಪುರಂದರದಾಸರು ಗಳಿಗೆ ಕಳೆವುದೊಂದು ಯುಗವಾದ ಬಳಿಕಿನ್ನು ವಾಸಕ್ಕೆ ಯೋಗ್ಯವಲ್ಲ ಗೋಕುಲವಿನ್ನು. ಕೃಷ್ಣ ಮಥುರಾಗೆ ಹೋದಾಗ ಈ ಮಾತನ್ನು ಆಡೋದು. ಅಂತೂ ಕೃಷ್ಣನ ವಿರಹ ಅವರೇ ಒಂದೊಂದು ಕ್ಷಣವೂ ತುಂಬ ಕಷ್ಟವನ್ನು. ಯಾರ ಮೇಲೆ ನಮಗೆ ತುಂಬ ಪ್ರೀತಿ ಇರುತ್ತೆ, ಪ್ರೀತ್ಯಾಸ್ಪದರಾದ ವ್ಯಕ್ತಿ ಅವರಿಲ್ಲ, ಅಥವಾ ಅವರೆಲ್ಲೋ ಹೋಗಿದ್ದಾರೆ, ಅವರು ಬರೋದು ತಡ ಅಂದ್ರೇ ಚಟಪಟಾಯಿಸ್ತಾ ಇರ್ತಾನೆ, ಅಲ್ಲಿಂದ ಇಲ್ಲಿ ಇಲ್ಲಿಂದಲ್ಲಿ ಅಲ್ಲಿಂದ ಇಲ್ಲಿ. ಇನ್ನು ಸರ್ವೋತ್ತಮನಾದ ದೇವರು, ಅವನ ವಿಯೋಗ ಅದು ವಿಯೋಗ ಆದವರಿಗೆ ಗೊತ್ತು. ದೇವರು ಯಾರು ಅಂತ ಗೊತ್ತಿದ್ದವರಿಗೆ ಅದರ ವಿಯೋಗ ಜ್ಞಾನವೂ ಇರುತ್ತೆ. ದೇವರ ಅಡ್ರೆಸ್ಸೇ ಗೊತ್ತಿಲ್ಲದೆ ಇರೋದ್ರಿಂದ ಐವಾರಕ್ಕೆ ವಿದ್ಯೆ ಮುಲೆಯದು ಗರ್ವ ಮುಲೆಯದು. ದೇವರು ಬಂದಿದ್ದೂ ಗೊತ್ತಿಲ್ಲ, ಹೋಗಿದ್ದೂ ಗೊತ್ತಿಲ್ಲ ನಮಗೆ. ಹೀಗಾಗಿ ದೇವರನ್ನು ಕಳೆದುಕೊಂಡ ಅವರಂತಾರೆ ನಮ್ಮಪ್ಪ ತ್ರುಟಿ ಯುಗಾಯತೆ. ನೀನು ಬಂದಾಗ ಸರಿ ತ್ವಾಂ ಅಪಶ್ಯತಾಂ ಹೀಗೆ ಕೂತಿರ್ತೀವಿ. ಹೇಗೆ ಕೂತಿರ್ತೀವಿ ಗೊತ್ತಾ? ಎಲ್ಲ ಏನು ನಿಮಗೆ ಹುಚ್ಚಿಗೆ. ಅದು ಮನುಷ್ಯ ಆರೋಗ್ಯವಂತನಾಗಿದ್ದಾನೆ ಅನ್ನೋದಕ್ಕೆ ಕುರುಹು ಏನು ಅಂದರೆ ಕಣ್ಣರೆಪ್ಪೆ ಬಡಿತಾನೇ ಇರುತ್ತಂಥದ್ದು. ಬೈ ಡಿಫಾಲ್ಟ್ ನಮಗೆ ಗೊತ್ತಿಲ್ಲದೆ ಕಣ್ಣು ರೆಪ್ಪೆ ಬಡಿತಾ ಇದೆ ಅಂದರೆ ನೆಟ್ಟಗಿದ್ದಾನೆ. ಕಣ್ಣು ರೆಪ್ಪೆ ಹೀಗೆ ತೆಗೆದಿದೆ ಅಂದರೂ ಏನೋ ಹೆಚ್ಚು ಕಮ್ಮಿ ಆಗಿದೆ, ಇಲ್ಲ ಮುಚ್ಚಿಬಿಟ್ಟಿಯಾನೆ ಅಂದರೂ ಮುಗದೇ ಹೋಯ್ತು. ಸೊ ಎರಡರಲ್ಲೊಂದು ಆರೋಗ್ಯದ ನಿತ್ಯದಲ್ಲಿ ಕೊಡುವಂತಹ ಆರೋಗ್ಯ ಸರಿ ಇದೆಯೋ ಇಲ್ಲೋ ಅನ್ನುವ ಒಂದು ಮಾಹಿತಿ ಅದು ಕಣ್ಣು ರೆಪ್ಪೆಯ ಬಡಿತ ಅಂತದ್ದು. ಅದಾಗಾಗ ಬೈ ಡಿಫಾಲ್ಟ್ ಬಡ್ಕೋತಾ ಇರತ್ತದು, ಗೊತ್ತಿರೋದಿಲ್ಲ. ದೇವರು ಕೊಟ್ಟ ದೊಡ್ಡ ಭಾಗ್ಯ ಅದು. ಕಣ್ಣಲ್ಲಿ ಧೂಳು ಗೀಳು ಬರೋದರಲ್ಲಿ ಅದು ಪಟ್ಟಂತ ಮುಚ್ಚಿರತ್ತೆ. ಹೀಗಾಗಿ ತನ್ನ ಭಕ್ತರನ್ನು ಹಾಗೆ ರಕ್ಷಣೆ ಮಾಡ್ತಾರೆ. ಜಗನ್ನಾಥದಾಸರು ಕಣ್ಣಿಗೆ ಎವೆಯೆಂದದಲ್ಲಿ ಪರಮಾತ್ಮ ತನ್ನ ಭಕ್ತರನ್ನು ರಕ್ಷಣೆ ಮಾಡ್ತಾನೆ ಅಂತ. ಎಲ್ಲಿ ಪ್ರಕೃತದಲ್ಲಿ ಕೃಷ್ಣ ನಾವು ಹೀಗೆ ಕಣ್ಣು ಬಿಟ್ಟವ್ರು ಮುಚ್ಚೋದೇ ಇಲ್ಲ. ನಮ್ಮ ಯಜಮಾನ ಏನು ಬಂದೋಯ್ತು ನಿಮಗೆ ಬಿರುಗುಡ್ಲು ಬಿಟ್ಕೊಂಡು ನೋಡ್ತಾನೆ ಇದೆ.
ಎಲ್ಲರೂ ಅಂತ ಏನಾಯ್ತೋ 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 ಏನಾಯ್ತೋ. ನೀನು ಬಂದ ಕೂಡಲೇ ಬಂದ 50 ಸಲ ಬಡಿತೀವಿ. ಅದಕ್ಕಂದ್ರು ಕುಟಿಲ ಕುಂತಲಂ, ಸುಂದರವಾದ ನಿನ್ನ ಕುಂತಲಗಳು, ಕುಂತಲ ಅಂದರೆ ಕೂದಲು, ಶ್ರೀಮುಖಂಚ ಒಳ್ಳೆ ಮುದ್ದಾದ ಮುಖ, ಮಂಗಲಕರವಾದ ಮುಖ, ಜಡವದೀಕ್ಷತಾಂ, ಜಡನ ಬೊಂಬೆ ಅಂತ ಹೀಗ, ಬೊಂಬೆ ಅಷ್ಟೇ ಕಣ್ಣು ಪಾಪ ಅಲ್ಲೊಬ್ಬ ಇದಾನು ಆ ಹಣಕ್ಕಾಗಿ ನಿಂತಿರ್ತಾನದು, ಯಾವುದು PGP ಪನ್ನೀರ್ ದಾಸ್ ನಮ್ಮ ಚೆನ್ನೈಯಲ್ಲಿ ಗೋಲ್ಡನ್ ಬ್ರಿಡ್ಜಲ್ಲಿ ಹೀಗೇ ನಿಂತಿರಬೇಕು. ಅಯ್ಯೋ ಕಾಲು ಅವ್ನು ಕಣ್ಣು ಮಿಟುಕ್ಸೋ ಹಾಗೆ ಇಲ್ಲ. ಆದರೆ ಒಂದು 5 ನಿಮಿಷಕ್ಕೆ ಒಂದು ಸಲ ಅಂಥೇಳಿ ಇನ್ನೇನು ಮಾಡಬೇಕು ಅವ್ನು ಸಾಯೋದು. ಹಣಕ್ಕಾಗಿ ಪಾಪ ಕೂಲಿಗಾಗಿ ನಿಂತೇ ಇರೋದು, 8 ತಾಸು ನಿಂತೇ ಇರಬೇಕು, ಹೀಗೇ ನಿಂತಿರಬೇಕು. ಯಾವುದಾನ ಒಂದು ಮ್ಯಾಚ್ ನೋಡ್ಲಿಕ್ಕೆ ಹೋದ್ಮೇಲೆ ಹೆದರ್ಸ್ದಾಗ ಮಾಡಿ ಆಗೊಂದ್ಸಲಿ ಕಣ್ಣು ಮುಚ್ಚಿ ನಾನು ಕರ್ಮ ಅಂದ್ಕೊಂಡು ಮತ್ತೆ ಕಣ್ಣು ತಗೊಂಡು ನಿಂತಿರೋದು. ಆದರೆ ನಾವು ಜಡದಂತೆ ಗೊಂಬೆಯಂತೆ ಕಣ್ಣು ತಗೊಂಡು ಹೀಗೆ ನಿಂತೇ ಬಿಟ್ಟಿರ್ತೀವಿ. ಜಡವದೀಕ್ಷ್ಣತಾಂ ಪಕ್ಷ್ಮನದೃಶಾಂ, ಕಣ್ಣು ಮುಚ್ಚೋದೇ ಇಲ್ಲ ನಾವು. ಯಾಕೆ? ನಿನ್ನ ನೋಡಬೇಕು, ನಿನ್ನ ನೋಡಿಯೇ ಕಣ್ಣು ಮುಚ್ಚಬೇಕು ಅನ್ನೋ ದೀಕ್ಷೆ. ಕಣ್ಣು ಮುಚ್ಚೋದಾದರೂ ನಿನ್ನ ನೋಡೇ ಕಣ್ಣು ಮುಚ್ಚಬೇಕು ಅಂತ ಇಷ್ಟು ನಿನ್ನಲ್ಲಿ ನಾವು ವಿಶ್ವಾಸ ಮಾಡ್ತೀವಿ. ಕೃಷ್ಣ ಹೀಗೆಲ್ಲ ಮಾಡಬಾರ್ದು, ನೀನು ಬಂದು ನಮ್ಮ ಮುಂದಿರು. ನಾವು ಎಲ್ಲ ಬಿಟ್ಟು ಬಂದವಲ್ಲ, ಏನೋ ನಾವು ವೈರಾಗ್ಯ ಇಲ್ಲ, ಸುಮ್ಮನೆ ಬಂದಿದ್ದೀವಿ, ಹೀಗೆ ಇಲ್ಲೇ ಹೋಗ್ತಾ ಇದ್ದೀರಿ. ಏನು ದೇವಸ್ಥಾನಕ್ಕೆ ನೀವು ಅಪರೂಪಕ್ಕೆ ಬಂದೇ ಇರಿ? ಏನಿಲ್ಲ, ಇಲ್ಲೇ ನಮ್ಮ ಫ್ರೆಂಡ್ ಮನೆಯಲ್ಲಿ ಪಾರ್ಟಿ ಇತ್ತು, ಅದು ಶುರು ಆಗೋದು ಲೇಟ್ ಆಯಿತು. ಸೊ ಹೇಗೂ ಬಂದೇನಲ್ಲ, ದೇವ್ರನ್ನೂ ಹಾಗೆ ನೋಡ್ಕೊಂಡು ಹೊಟ್ಟೋಗೋಣ ಒಂದ್ಸಲಿ. ಪಾಪ ಯಾರಿಗೆ ಪಾಪವೋ, ಇವನಿಗೋ ದೇವ್ರಿಗೋ ಅವ್ರಿಗೋ ಅರ್ಥ ಆಗಲಿಲ್ಲ. ಹಾಗೆ ಒಂದ್ಸಲಿ ಬಂದಿದ್ನಲ್ಲ ಅಂತ, ಹಾಗೇನೋ ನಾನು ಬರಲೇಬೇಕು ಅಂತ ಇಟ್ಕೊಂಡಿಲ್ಲ ಬಿಡಿ, ಸುಮ್ಮನೆ ಯಾಕೆ ದೇವ್ರಿಗೆ ತೊಂದರೆ, ಬಟ್ ಬಂದಿದ್ನಲ್ಲ ಅಂತ. ನಿನ್ನ ತಲೆ ಅಂತಾರೆ. ನಮ್ಮಪ್ಪ ಇದೇನೋ ಹಾಬಿ ಅಂತ ಬರಲಿಲ್ಲ ದೇವಸ್ಥಾನಕ್ಕೆ, ಚಟದಿಂದ ಬರಲಿಲ್ಲ, ಟೈಮ್ ಪಾಸು ಅಂತ ಬರಲಿಲ್ಲ. ಕೆಲವೊಂದು ತಪ್ಪು ಆಗತ್ತೆ ನಮ್ಮದು. ಪಾಪ ಯಾರೋ ಒಬ್ಬರು ಕೇಳಿದ್ರು, ಮೊನ್ನೆ ಹರಿಹರಕ್ಕೆ ಹೋದಾಗ ಅಲ್ಲಿ ಹರಿಹರ ದೇವಸ್ಥಾನದಲ್ಲಿ ಬೆಳಗ್ಗೆ ಜಾಗಿಂಗ್ ಮಾಡ್ತಾಯಿದ್ರು. ಅವರು ಶೂ ಹಾಕ್ಕೊಂಡು ಮಾಡ್ತಾಯಿದ್ರು ಜಾಗಿಂಗ್. ಪಾಪ ಶೂ ಹಾಕ್ಕೊಂಡೇ ಮಾಡ್ತಾರೆ, ಅದು ಬೇರೆ ಕಡೆ ಮಾಡ್ಕೋಬಾರ್ದ. ಇಲ್ಲಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಅಂತ ಅದು ಆಗೋದಿಲ್ಲ, ಪಾಪವೂ ಬರುತ್ತೆ. ಚಪ್ಪಲಿ ಹಾಕ್ಕೊಂಡು ಮಾಡ್ತಾಯಿದ್ರೆ ಪಾಪ ಬರುತ್ತೆ. ನಮ್ಮದೇನು ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಯ್ತು, ಜಾಗಿಂಗು ಆಯಿತು, ಪ್ರದಕ್ಷಿಣೆ ಆಯಿತು. ದೇವರು ಶೂಗೆ ಎಲ್ಲ ಹಾಕ್ಕೊಂಡು ಮಾಡಿದ್ರೆ ಆಮೇಲೆ ಕಾಲು ಮುರಿದು ಬಿಡ್ತಾನೆ, ಅದು ಮಾಡಬಾರ್ದು. ನೀವು ಮಾಡಿ ಲಾಲ್ಬಾಗ್ ಹೋಗು, ಇಲ್ಲ ಪಾರ್ಕ್ ಹೋಗು, ಇಲ್ಲ ಅದನ್ನು ಶೂವನ್ನು ಪಾದರಕ್ಷೆಯನ್ನು ತೆಗೆದು ಜಾಗಿಂಗ್ ಮಾಡು. ಒಂದಿಷ್ಟು ಪುಣ್ಯ, ಜಾಗಿಂಗ್ ಅನ್ನಬೇಡ, ಪ್ರದಕ್ಷಿಣೆ ಬರ್ತಾ ಇದ್ದೀನಿ ಅಂತಾನು ಪುಣ್ಯ ಬರುತ್ತೆ. ಹೀಗಾಗಿ ನಾವು ಎಲ್ಲವನ್ನ ಬಿಟ್ಟು ಬಂದೀವಿ. ಏನೋ ಒಂದು 5 ನಿಮಿಷ ಟೈಮ್ ಪಾಸ್ಗೆ ಅಥವಾ ಸಮಸ್ಯೆ ಬಂದಿದೆ ಅಂತಲ್ಲ, ಎಲ್ಲವೂ ನೀನೇ. ನಮ್ಮ ಗಂಡ ಮಕ್ಕಳು ಮನೆ ಅತ್ತೆ ಮಾವ ಏನೇನೇನೇನೇನೇನೇನು ಬೇಡ ಅಂತ ಬಂದೀವಿ. ಪತಿಸುತಾನ್ವಯ ಭ್ರಾತೃ ಬಾಂಧವಾನ್ ಅತಿ ವಿಲಂಘ್ಯತೆ ಕ್ಯಚ್ಯುತಾಗತ ಗತಿವಿದಸ್ತವೋದ್ಗೀತಮೋಹಿತ ಕಿತವಯೋಷಿತ ಕಸ್ತ್ಯಜೇನ್ನಿಶಿ. ಭಗವಂತ ಎಲ್ಲರನ್ನ ಬಿಟ್ಟು ನಾವು ಬಂದಿದ್ದೀವಿ. ಯಾರು ಬಿಡ್ತಾರೋ? ಪತಿ ಸುತಾನ್ವಯ ಭ್ರಾತೃ ಬಾಂಧವಾನ್, ಪತಿಯನ್ನು ಬಿಟ್ಟು ಬಂದ್ವಿ, ಸುತರನ್ನು ಬಿಟ್ಟು ಬಂದ್ವಿ, ಭ್ರಾತೃ ಬಂಧು ಬಳಗ ಯಾರು ಬೇಡ, ನಮಗೆ ದೇವರಿದ್ದರೆ ಸಾಕು, ಇನ್ಯಾರು ಬೇಡ. ಅಲ್ಲ ನೋಡು, ನೀನು ತುಂಬ ದೇವರು 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 ದೇವಸ್ಥಾನ ಅಂತ ಹೋಗ್ತಾ ಇದ್ದರೆ ನಿನ್ನ ಗಂಡ ಮಕ್ಕಳು ನಿನ್ನನ್ನು ಬಿಟ್ಟೇ ಬಿಡ್ತಾರೆ, ಅವರಿಂದ ಬಿಡಿಸ್ಕೊಂಬೋ ಸಲುವಾಗೇ ಹೋಗ್ತಾ ಇದ್ದೀವಿ ಅಂತ. ಪತಿಸೂತರನ್ನು ಬಿಟ್ಟು ಶ್ರೀಪತಿ ನೀನೆ ಗತಿಯೆಂದು ನಂಬಿರಲು, ಮತಿವಂತ ಕ್ರೂರನ ಜೊತೆಯೊಳು ಶ್ರೀಹರಿ ರಥವೇರಿ ತಾನು ಮಧುರೆಗೆ ಪೋದ ಮೇಲೆ ವಾಸಕ್ಕೆ ಯೋಗ್ಯವಲ್ಲ ಗೋಕುಲವಿನ್ನು ಬೇಸರವಾಯಿತಲ್ಲ. ಇದೇ ಮಾತನ್ನೇ ತರ್ಜುಮೆ ಮಾಡ್ತಾರೆ, ತುಂಬ ಕಠಿಣ ಇದೆ. ಹೆಂಡತಿ ಮಕ್ಕಳು ಒಟ್ಟು ಸಂಸಾರವನ್ನು ಬಿಟ್ಟು ಬರೋದು ಕಷ್ಟ. ಬಾಯಲ್ಲಿ ಹೇಳ್ಬೋದು, ಎಲ್ಲ ಬಿಟ್ಟು ಹೊಟ್ಟೋಗ್ಬೇಕ್ರಿ ಹಾಯ್ ಅಂತಿರತ್ತೆ. ಒಂದು 15 ದಿನ ಉಡುಪಿಯಲ್ಲಿ ಇದ್ದು ಬಂದುಬಿಟ್ರೆ ಸಂಸಾರ ಎಲ್ಲ ಮರೆತು, 15 ದಿನ ಯಾಕ್ರಿ, 2 ವರ್ಷ ಪರ್ಯಾಯ ಕೂತ್ಬಿಡ್ಬೇಕು ಅಂತ ಅಪೇಕ್ಷೆ. ಆದರೆ ಈ ಸುಟ್ಟ ಸಂಸಾರ ಅಂತ ಅಂದೇನೋ ಅಂದ್ಕೊಳ್ತೀವಿ. ಒಂದು 10 ದಿವಸ 15 ದಿವಸ ಆದ ಮೇಲೆ ಮನೆ ಕಡೆಗೆ ಧ್ಯಾಸ ಬರುತ್ತೆ. ಹೇಗಿದೆ?
ಏನೋ ರೀ, ಉಡುಪಿ ಕೃಷ್ಣನು ನಮ್ಮಲ್ಲೂ ಇದಾನಲ್ವಾ, ಅದಕ್ಕೆ ದೇವರನ್ನು ಬೇಡ್ಕೋತಾ ಇನ್ನು ಆದಷ್ಟು ಬೇಗ ಹೋಗೋ ಬುದ್ಧಿ ಕೊಡು ನಮ್ಮ ಮನೆಗೆ. ಮನುಷ್ಯನಿಗೆ ಸಂಸಾರವನ್ನು ಬಿಟ್ಟಿರೋದು ತುಂಬ ಕಷ್ಟ ಇದೆ. ಬಾಯಲ್ಲಿ ಆಡಬಹುದು, ಆಡಿದಷ್ಟು ಸುಲಭ ಅಲ್ಲ. ದೇವರು ಹಾಕಿಬಿಟ್ಟಿರ್ತಾನೆ. ಯಾತ್ರೆಗೆ ಹೋಗಿರ್ತೇವೆ, ಹೋದ ಒಂದು 10 ದಿವಸವೋ 15 ದಿವಸ ತುಂಬ ಚೆನ್ನಾಗಿರುತ್ತೆ. ಎಂತಿದೆಯಪ್ಪ ಸದ್ಯ, ಮಕ್ಕಳು ಮೊಮ್ಮಕ್ಕಳು, ಈ ಕೆಲಸದವರು, ಅವ್ರ ಕಾಟ ಇವ್ರ ಕಾಟ ಯಾವುದೂ ಇಲ್ಲ. ನಮ್ಮ ಪಾಡಿಗೆ ನಾವು ಬೆಳಗ್ಗೆ ಎಲ್ಲೋ ಇಳಿಸ್ತಾರೆ, ತಿಂಡಿ ಕೊಡ್ತಾರೆ, ಕಾಫಿ ಕೊಡ್ತಾರೆ. ಆದರೆ ಅಲ್ಲಿ ಆಚಾರ ಪುರಾಣ ಹೇಳಿದ್ರೆ ಕೇಳೋದು ಇಲ್ಲ, ಈ ಕಡೆ ನಮ್ಮ ಪುರಾಣ ಬಿಚ್ಕೊಂಡು ಕೂತ್ಕೊಂಬ. ಎಂತಿದೆ, ಹೀಗೇ ಇರಬೇಕಪ್ಪ ಅಂಥೇಳಿ ಒಂದು 10-15 ದಿವಸ ಅಷ್ಟೊತ್ತಿಗೆ ಹರಿದ್ವಾರಕ್ಕೆ ಬಂದಿರ್ತಾರೆ. ಅಲ್ಲಿಂದ ಶುರು ಆಗತ್ತೆ ಮನೆಯ ಧ್ಯಾಸ ಶುರು ಆಗುತ್ತೆ. 20 ಸಲ ಫೋನ್ ಮಾಡ್ತೀವಿ, ಹುಷಾರೋ, ಎಲ್ಲ ಸರಿ ಇದೆಯಾ, ಅಲ್ಲೇನೋ ಬೆಂಗಳೂರಲ್ಲಿ ತುಂಬ ಮಳೆ ಗಿಳೆ ಅಂದರು, ನಮ್ಮನೆಗೇನು ಸೋರು ಗೀರೋ ಆಗ್ತಾಯಿಲ್ಲ ತಾನೇ. ಆಮೇಲೆ ಬೋಲ್ಟ್ ಒಂದು ಸರಿಗೆ ಹಾಕುವಮ್ಮ, ಬೋಲ್ಟ್ ಸರಿಗೇ ಇಲ್ಲ ಅದು, ನಂಗೆ ಅದೇ ಯೋಚನೆ, ನಿಂಗೆ ಸ್ವಲ್ಪ ಜವಾಬ್ದಾರಿ ಕಮ್ಮಿ. ಆ ಸೊಸೆಗೆ ಫೋನ್ ಮಾಡಿ ಮತ್ತೆ ಮಗಂಗೆ ಹೇಳೋದು, ನೋಡು ಅವಳು ಜವಾಬ್ದಾರಿ ಕಮ್ಮಿ, ಆಗಾಗ ಬೋಲ್ಟ್ ನೀನು ನೋಡ್ತಾ ಇರೋ, ನಾನು ಗಂಗಾದಲ್ಲಿ ಮುಳುಗಿದಾಗೆಲ್ಲ ಗಂಗಾದೇವಿನ ಕೇಳ್ತಾ ಇರೋದೇ ಅದಮ್ಮ, ಗಂಗಾದೇವಿ ನೀ ಏನು ನನಗೆ ಪುಣ್ಯ ಕೊಡ್ತೀಯೋ ಬಿಡ್ತೀಯೋ, ನಮ್ಮ ಮನೆ ಬೋಲ್ಟ್ ಸರಿಯಾಗಿ ಹಾಕೋ ಬುದ್ಧಿ ನಮ್ಮ ಸೊಸೆ ಕೊಡು. ಅಯ್ಯೋ ನಿನ್ನ ಕರ್ಮವೇ, ಸಂಸಾರದ ಆ ಸಮಸ್ಯೆಗಳನ್ನು ಲೂಸ್ ಮಾಡಿ ಸಂಸಾರದ ಬಿಡುಗಡೆ ಮಾಡುವ ಆ ಗಂಗೆಯ ಸಮೀಪದಲ್ಲಿ ಹೋಗಿ ಮುಳುಗಿ ಕೇಳಿದ್ದೇನು ಅಂದರೆ, ನಮ್ಮ ಮನೆ ಮೈನ್ ಡೋರಿನ ಬೋಲ್ಟ್ ಸರಿ ಮಾಡುವಂತ. ಇದು ಪ್ರಾಯ ಹಾಗೆ ಸ್ವಲ್ಪ ವಿಚಾರ ಮಾಡಲಾಗಿ ಇಂಥದ್ದೇ ಏನೋ ಕೇಳ್ಕೊಂಡಿರ್ತೀವಿ. ಜ್ಞಾನಭಕ್ತಿ ವೈರಾಗ್ಯವನ್ನು ಕೊಡು, ಶಾಸ್ತ್ರದಲ್ಲಿ ರತಿಯನ್ನು ಕೊಡು, ಇದು ಕಡಿಮೆ. ಏನೋ ಇಲ್ಲೆಲ್ಲ ಮಾಡ್ತಾ ಇದ್ದೀವಿ, ಅದರಿಂದ ಅವರು ಒಳ್ಳೇದಾಗಲಿ ಇವರು ಒಳ್ಳೇದಾಗಲಿ ಅಂತ ಕೇಳೋದು ತಪ್ಪಲ್ಲ. ಮತ್ತೆ ಲೌಕಿಕವಾದದ್ದನ್ನೇ ಮತ್ತೆ ಮತ್ತೆ ಕೇಳೋದಾದರೆ ಯಾವುದು ಗ್ಯಾರಂಟಿಡೋ ಅದನ್ನೇ ಇವರಂದರು ಪತಿ ಸುತ ಎಲ್ಲರನ್ನ ಬಿಟ್ಟು ಬಂದ್ವಿ. ಅಥವಾ ಇನ್ನೊಂದು ಜ್ಞಾನಿಗಳು ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಪತಿ ಅಂದರೆ ಇಲ್ಲಿ ಪತಿ ಅಂದರೆ ಗಂಡ ಅಂತಲ್ಲ, ಪತಿ ಅಂದರೆ ಪಶುಪತಿ. ಪಶುಪತಿ ಅಂದರೆ ರುದ್ರದೇವರು. ರುದ್ರನನ್ನ ಸರ್ವೋತ್ತಮ ಅಲ್ಲ ಅಂತ ಅಂದ್ವಿ. ಪತಿಯ ಸುತ ಗಣಪತಿ, ಗಣಪತಿಯನ್ನು ಸರ್ವೋತ್ತಮ ಅಲ್ಲ ಅಂದ್ವಿ. ಪತಿ ಸುತ ಅನ್ವಯ ಅಂದರೆ ಅವರಿಗೆ ಹೊಂದಿದವರು, ಅವರು ಬಂಧು ಬಳಗ, ಇವರೆಲ್ಲರನ್ನೂ ಸರ್ವೋತ್ತಮ ಅಲ್ಲ, ವಿಷ್ಣುವೇ ಸರ್ವೋತ್ತಮ. ಓಂ ಪತ್ಯುರಸಾಮಂಜಸ್ಯಾತ್ ಓಂ ಅಂತ ವೇದವ್ಯಾಸ ದೇವರ ಸೂತ್ರ. ಸುಮಧ್ವಿಯಲ್ಲಿ ಒಂದು ಮಾತಿದೆ ನೋಡ್ರಿ, ನ ವಿಶ್ವಕೃತ್ ಪಶುಪತಿ ಶೂಯಮಾಣ ಗುಣತ್ವತಃ ಚೈತ್ರವತ್ ಕಿಂ ಪುನರ್ವಿಘ್ನ ಬ್ರದ್ನಾದ್ಯ ಬಾಲಶಂಕಿತಾ. ಪಶುಪತಿ ಸರ್ವೋತ್ತಮ ಅಲ್ಲ, ಗಣಪತಿ ಅಲ್ಲ, ಇನ್ನೊಬ್ಬ ಅಲ್ಲ, ಮತ್ತೊಬ್ಬ ಅಲ್ಲ, ಇವರೇ ಅಲ್ಲ ಅಂದಮೇಲೆ ಸೂರ್ಯ ಚಂದ್ರರಂತೂ ಅಲ್ಲೇ ಅಲ್ಲ, ವಿಷ್ಣುವೇ ಸರ್ವೋತ್ತಮ ಅಂತ ಎಲ್ಲರನ್ನೂ ಬಿಟ್ಟು ನಿನ್ನ ಹತ್ರ ಬಂದರೆ ನೀನು ಕೈ ಕೊಟ್ಬಿಟ್ರೆ ನಮ್ಮ ಗತಿ ಏನೋ. ಅವ್ರು ಚಚ್ಚಿಟ್ಬಿಡ್ತಾರೆ, ನಮಗೆ ಅಮ್ಮು ಪೋಯ ಸೊಮ್ಮು ಪೋಯ ಶನಿ ಪಂದ್ಯ ಅಂತ. ಅವರನ್ನೂ ಬಿಟ್ವಿ, ನೀನು ನಮ್ಮನ್ನು ಕೈ ಬಿಟ್ಟು, ನಮ್ಮನ್ನು ಹಿಡಿಯೋರು ಯಾರೋ ನಮ್ಮಪ್ಪ. ಪತಿ ಸುತಾನ್ವಯ ಭ್ರಾತೃ ಬಾಂಧವನ್ ಅತಿ ವಿಲಂಘ್ಯತೆ, ಅವರನ್ನು ಅತಿಕ್ರಮಿಸಿ ನಾವು ಬಂದಿದ್ದೀವಿ. ಅಚ್ಯುತಾಗತಾಹ, ನಿನಗೆ ಚ್ಯುತಿ ಇಲ್ಲ ಅಂತ ನಿನ್ನ ಹತ್ರ ಬಂದಿದ್ದೀವಿ. ಗತಿ ವಿಧಸ್ತವು ಉದ್ಗೀತ ಮೋಹಿತಾ, ನಿನ್ನ ಗೀತೆಯಿಂದ ಮೋಹಿತರಾಗಿ ಕಿತವ ಯೋಷಿತಃ ಕಸ್ತೆಜೆನ್ನಿಸಿ. ಈ ತರಹ ಕತ್ತಲ ಕಾಲ ರಾತ್ರಿ ಕಾಲದಲ್ಲಿ ಯಾರಾದರೂ ಹೆಣ್ಣು ಮಕ್ಕಳನ್ನು ಬಿಡ್ತಾರ, ಅಥವಾ ಈ ತರಹದ ಹೆಣ್ಣು ಮಕ್ಕಳನ್ನು ರಾತ್ರಿಯಲ್ಲಿ ಅಥವಾ ಅವರಿಗೆ ಅಜ್ಞಾನದ ಸಮುದ್ರದಲ್ಲಿ ಸಂಸಾರದಲ್ಲಿ ಬಿಡ್ತಾರ. ನಿಶಿ ಅಂದರೆ ರಾತ್ರಿಯನ್ನು ಶಾಸ್ತ್ರದಲ್ಲಿ ಅಜ್ಞಾನಕ್ಕೆ ಹೋಲಿಸ್ತಾರೆ. ಅಜ್ಞಾನ ತುಂಬಿದ ಈ ಸಂಸಾರದಲ್ಲಿ ಬಿಡಬೇಡ. ಯಾಕೆಂದರೆ ನೀನೇ ಹೇಳ್ತಿ ಎಲ್ಲರನ್ನ ಬಿಟ್ಟು ನಾನು ಸರ್ವೋತ್ತಮ ಅಂತ ಬಂದರೆ ಜ್ಞಾನವನ್ನು ಕೊಟ್ಟು ನಿಮ್ಮನ್ನು ಉದ್ಧಾರ ಮಾಡ್ತೀನಿ ಅಂತ. ನಿನ್ನ ಹತ್ರ ಬಂದಾಗ ಹೀಗೆ ಮಾಡ್ಬೋದಾ ಅಂಥೇಳಿ ರಹಸಿ ಸಂಮಿದಂ ಹೃಚ್ಛ್ರಯೋದಯಂ ರಹಸಿತಾನನಂ ಪ್ರೇಮ ವೀಕ್ಷಣಂ ಬೃಹದುರುಷ್ಟಿಯೋ ಮೀರವೀಕ್ಷತೆ ಮುಹುರತಿ ಸ್ಪೃಹ ಮುಖ್ಯತೆ ಮನಃ. ರಹಸ್ಯದಲ್ಲಿ ಆಡಿದ ಮಾತುಗಳು ನಮ್ಮ ಹೃದಯದಲ್ಲಿ ಇನ್ನೂ ತುಂಬಿದೆ. ಅದರ ಬಗ್ಗೆ ಮತ್ತೆ ಮತ್ತೆ ಕೇಳಬೇಕು ಮಾಡಬೇಕು ಅಂತ ಪರಮಾತ್ಮ ಬೃಹದುರುಶ್ರಿಯೋ ವೀರವೀಕ್ಷತೆ. ನಿನ್ನ ಉರದಲ್ಲಿ ಬೃಹತ್ ದೊಡ್ಡದಾದ ಉರಸ್ ಎದೆಯಲ್ಲಿ ಇರುವ ಶ್ರೀ ಇದ್ದಾಳಲ್ಲ, ಅವಳನ್ನು ನೋಡಿದಾಗ ನಮಗೇನು ಆನಂದ ಆಗತ್ತೆ. ನಮಗಿಲ್ಲವೇ ಆ ಭಾಗ್ಯ? ನಮಗಿಲ್ಲವೇ? ನೋಡಿ ಮನಃ ಮತ್ತೆ ಮತ್ತೆ ನಿನ್ನ ಹತ್ರ ಬರಬೇಕು ಅನಿಸತ್ತೆ. ವ್ರಜವನೌಕಸಾಂ ವ್ಯಕ್ತಿರಂಗತೆ, ಅದರ ವಿವರಣೆ ನಾಳೆ ನೋಡುವ. ವ್ರಜವನೌಕಸಾಂ ವ್ಯಕ್ತಿರಂಗತೆ ರುಜಿನಹಂತ್ರಲಂ ವಿಶ್ವಮಂಗಲಂ ಭಜಮನಾಕ್ಷನಃ ತ್ವತ್ಸ್ಪೃಹಾತ್ಮನಾಂ
ಸ್ವಜನ ಹೃದ್ರಜ ಎನ್ನಿಶೂದನಂ ವ್ರಜಮನೌಕಸಾಂ. ನಮಗೆ ವ್ರಜ ನಂದಗೋಕುಲ ಅಥವಾ ವನ ಅಂದರೆ ಅರಣ್ಯ, ಇದೇ ನಮ್ಮ ಓಕಸ್ ಮನೆ. ನಮಗೇನು ದೊಡ್ಡ ಬಂಗಲೆ ಗಿಂಗಲೆ ಇಲ್ಲ, ನೀನಿದ್ದಲ್ಲೇ ನಮಗೆ ಮನೆ, ಅಲ್ಲೇ ನಾವು ಟೆಂಟು ಟಿಕಾಣಿ ಹಾಕಿದ್ದೇವೆ. ವೃಜಿನ ಹಂತ್ರಲೆಂ, ಎಲ್ಲ ಪಾಪಗಳನ್ನು ದೂರ ಮಾಡುವ ಭಗವಂತ, ವಿಶ್ವಕ್ಕೆ ಮಂಗಲವನ್ನು ಉಂಟು ಮಾಡುವ ನಿನಗೆ ನಾವು ಭಾರ ಆದ್ವಾ? ನಮ್ಮನ್ನು ಸ್ವೀಕಾರ ಮಾಡೋ. ಸ್ವಜನ ಹೃದ್ರಜಾಂ, ನಿನ್ನವರ ಈ ಹೃದಯ ರೋಗವನ್ನು ದೂರ ಮಾಡಿ ನಮಗೆ ಮನಾಕೀಶದ್ಭಜ ದರ್ಶಯ, ನಿನ್ನನ್ನು ನೀನು ತೋರಿಸಿಕೋ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ಯಾರೆ.